देवराजसेव्यमानपावनाङ्घ्रिपङ्कजं व्यालयज्ञसूत्रमिन्दुशेखरं कृपाकरं नारदादियोगिवृन्दवन्दितं दिगम्बरं ಕಾಶಿಕಾಪುರಾಧಿನಾಥಕಾಲಭೈರವಂ ಭಜೆ. ದೇವೇಂದ್ರನಿಂದ ಸೇವಿಸಲ್ಪಡುತ್ತಿರುವಂತಹ ಪವಿತ್ರ ಚರಣಾಂಬುಜಗಳನ್ನು ಹೊಂದಿದಂತಹ ಉರಗವನ್ನು ಅಂದರೆ ಹಾವನ್ನೇ ಯಜ್ಞೋಪವೀತವನ್ನಾಗಿ ಧರಿಸಿರುವಂತಹ ಕೃಪಾಕರನೇ, ಹಾಗೆ ನಾರದರು ಮತ್ತು ನಾರದಾದಿ ಅಂದರೆ ನಾರದರು ಮತ್ತು ನಾರದರ ಜೊತೆಯಲ್ಲಿ ಉಳಿದ ಯೋಗಿಗಳ ಸಮೂಹದಿಂದ ವಂದಿಸಲ್ಪಡುತ್ತಿರುವಂತಹ ದಿಗಂಬರನನ್ನು, ದಿಕ್ಕುಗಳನ್ನೇ ತನ್ನ ವಸ್ತ್ರವನ್ನಾಗಿ ಹೊಂದಿದವ ದಿಗಂಬರ, ಅಂತಹ ಕಾಶಿಯ ಸ್ವಾಮಿ ಕಾಲಭೈರವನನ್ನು ಭಜಿಸುತ್ತೇನೆ. ಭಾನುಕೋಟಿಭಾಸ್ವರಂ ಭವಾಬ್ಧಿತಾರಕಂ ಪರಂ ನೀಲಕಂಠಮೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ ಕಾಶಿಕಾಪುರಾಧಿನಾಥಕಾಲಭೈರವಂ ಭಜೆ. ಇಲ್ಲಿ ಕೆಲವೊಂದು ಪುಸ್ತಕದಲ್ಲಿ ಭಾನುಕೋಟಿ ಭಾಸ್ವರಂ ಕೊಟ್ಟಿರ್ತಾರೆ, ಇನ್ನು ಕೆಲವೊಂದು ಕಡೆಯಲ್ಲಿ ಭಾಸ್ಕರಂ ಇರುತ್ತೆ. ಯಾವುದು ಕೂಡ ಅರ್ಥ ವ್ಯತ್ಯಾಸವಲ್ಲ. ಕೋಟಿ ಸೂರ್ಯರ ತೇಜಸ್ಸನ್ನು ಉಳ್ಳಂಥವನು, ಭಕ್ತರನ್ನು ಭವಸಾಗರದಿಂದ ಪಾರು ಮಾಡುವಂಥವನು, ಶ್ರೇಷ್ಠನೂ ಆದಂತಹ ನೀಲಕಂಠನನ್ನು, ಹಾಗೆ ಇಚ್ಛಿತ ಫಲಗಳನ್ನು ನೀಡುವಂಥವನ ಮುಕ್ಕಣ್ಣನನ್ನು, ಕಾಲನಿಗೆ ಕಾಲನಾಗಿರುವನನ್ನು, ಅಂದರೆ ಕಾಲ ಅಂತಂದರೆ ಮೃತ್ಯು, ಆ ಮೃತ್ಯುವನ್ನೇ ಮೆಟ್ಟಿ ನಿಂತಿರುವನು ಪರಶಿವ. ಆದ್ದರಿಂದ ಕಾಲನಿಗೆ ಕಾಲನಾಗಿರುವನನ್ನು, ಕಮಲದಂತಹ ಕಣ್ಣುಳ್ಳವನನ್ನು, ರುದ್ರಾಕ್ಷಿಯನ್ನು ಧರಿಸಿರುವವನನ್ನು, ಹಾಗೆ ತ್ರಿಶೂಲಧರನನ್ನು, ಕಾಶಿ ಪಟ್ಟಣದ ಸ್ವಾಮಿಯಾಗಿರುವಂತಹ ಕಾಲಭೈರವನನ್ನು ಭಜಿಸುತ್ತೇನೆ. ಹಾಗೆ ಮೂರನೆಯ ಶ್ಲೋಕ. ಶೂಲಟಂಕಪಾಶದಂಡಪಾಣಿಮಾದಿಕಾರಣಂ ಶಾಮಕಾಯಮಾದಿದೇವಮಕ್ಷರಂ ನಿರಾಮಯಂ ಭೀಮವಿಕ್ರಮಂ ಪ್ರಭುಂ ವಿಚಿತ್ರತಾಂಡವಪ್ರಿಯಂ ಕಾಶಿಕಾಪುರಾಧಿನಾಥಕಾಲಭೈರವಂ ಭಜೆ. ತ್ರಿಶೂಲವನ್ನು, ಕೊಡಲಿಯನ್ನು, ಪಾಶವನ್ನು ಕೈಯಲ್ಲಿ ಹಿಡಿದಿರುವಂಥವನು, ಹಾಗೆ ಪ್ರಪಂಚದ ಮೂಲ ಕಾರಣನಾಗಿರುವಂಥವನು, ಈ ಪ್ರಪಂಚದ ಹುಟ್ಟಿಗೆ ಮೂಲ ಕಾರಣನಾಗಿರುವಂಥವನು, ಶ್ಯಾಮವರ್ಣದ ದೇಹವನ್ನು ಹೊಂದಿರುವಂಥವನು. ಶ್ಯಾಮವರ್ಣ ಅಂತಂದರೆ ನೀಲಿ ವರ್ಣ, ಆ ನೀಲಿ ವರ್ಣದ ದೇಹವನ್ನು ಹೊಂದಿರುವಂತಹ ಆದಿದೇವನನ್ನು, ನಾಶರಹಿತನನ್ನು, ಶಿವನಿಗೆ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ಇಲ್ಲ, ಯಾವಾಗಲೂ ಕೂಡ ಇರುವಂಥವನು, ಆದ್ದರಿಂದ ನಾಶರಹಿತನನ್ನು, ಕ್ಲೇಶವಿಲ್ಲದಿರುವವನನ್ನು, ದುಃಖ ಅನ್ನುವಂತಹದ್ದೇ ಇಲ್ಲ ಅಂತಹ ಶಂಕರನನ್ನು, ವಿಚಿತ್ರ ತಾಂಡವ ಪ್ರಿಯನಾದಂಥ ಕಾಶಿಪಟ್ಟಣದ ಸ್ವಾಮಿ ಕಾಲಭೈರವನನ್ನು ಭಜಿಸುತ್ತೇನೆ. ಹಾಗೆ ನಾಲ್ಕನೆಯ ಶ್ಲೋಕ. ಭುಕ್ತಿಮುಕ್ತಿದಾಯಕಂ ಪ್ರಶಸ್ತಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿರಂ ಸಮಸ್ತಲೋಕ ವಿಗ್ರಹಂ ನಿಕ್ವಣಂ ಮನೋಜ್ಞಹೇಮ ಕಿಂಕಿಣೀಲಸತ್ಕಟಿಂ ಕಾಶಿಕಾಪುರಾಧಿನಾಥಕಾಲಭೈರವಂ ಭಜೆ. ಭೋಗ ಮೋಕ್ಷಗಳನ್ನು ಕೊಡುವಂಥವನನ್ನು, ಸುಖವನ್ನು ಕೊಡುವಂಥವನೂ ಅವನೇ, ಮೋಕ್ಷವನ್ನು ನೀಡುವಂಥವನೂ ಅವನೇ, ಹಾಗೆ ಸುಂದರ ಶರೀರವನ್ನುಳ್ಳವನಂತ, ಹಾಗೆ ಭಕ್ತರಲ್ಲಿ ಅಪಾರವಾದ ಪ್ರೀತಿಯನ್ನು ಹೊಂದಿರುವಂತಹ ಭಕ್ತ ವತ್ಸಲನನ್ನು, ಶಾಶ್ವತನಾಗಿರುವಂಥವನನ್ನು, ಹಾಗೆ ಲೋಕಗಳೆಲ್ಲವನ್ನು ಕೂಡ ದೇಹವನ್ನಾಗಿ ಹೊಂದಿರುವವನು. ಏನು 14 ಲೋಕಗಳು ಅಂತ ಹೇಳ್ತೇವೆ, ಆ 14 ಲೋಕಗಳನ್ನೇ ತನ್ನ ದೇಹವನ್ನಾಗಿ ಹೊಂದಿರುವಂಥವನು. ಹಾಗೆ
ಭಕ್ತರ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಕಾಶಿಪಟ್ಟಣದ ಸ್ವಾಮಿ ಕಾಲಭೈರವನನ್ನು ವಂದಿಸುತ್ತೇನೆ. ಹಾಗೆ 5ನೆಯ ಶ್ಲೋಕ. ಧರ್ಮಸೇತುಪಾಲಕಂ ತ್ವಧರ್ಮಮಾರ್ಗನಾಶಕಂ ಕರ್ಮಪಾಶಮೋಚಕಂ ಸುಶರ್ಮದಾಯಕಂ ವಿಭುಂ ಸ್ವರ್ಣವರ್ಣಶೇಷಪಾಶಶೋಭಿತಾಂಗಮಂಡಲಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಧರ್ಮದ ನಾಡನ್ನು ರಕ್ಷಿಸುವಂಥವನು, ಅಧರ್ಮ ಮಾರ್ಗವನ್ನು ನಾಶ ಮಾಡುವಂಥವನನ್ನು, ಕರ್ಮ ಬಂಧನದಿಂದ ಬಿಡುಗಡೆ ಮಾಡುವವನು. ಯಾವುದೇ ರೀತಿಯ ಕರ್ಮವಿರಲಿ, ಸಂಚಿತ ಕರ್ಮವಿರಲಿ, ಪ್ರಾರಬ್ಧ ಕರ್ಮವಿರಲಿ, ಆಗಮಿ ಕರ್ಮವಿರಲಿ, ಯಾವುದೇ ಒಂದು ಕರ್ಮವಿರಲಿ, ಯಾವುದೇ ಒಂದು ಕರ್ಮವಿದ್ದರೂ ಕೂಡ ಅವೆಲ್ಲವನ್ನು ಆ ಬಂಧನದಿಂದ ಬಿಡುಗಡೆ ಮಾಡುವಂಥವನನ್ನು, ಸುಖವನ್ನು ನೀಡುವಂಥವನನ್ನು, ಹಾಗೆ ಹೇಮವರ್ಣದ ಸರ್ಪಪಾಶದಿಂದ ಶೋಭಿತನಾದವನು. ಹೇಮವರ್ಣ ಅಂತಂದರೆ ಬಂಗಾರದ ವರ್ಣ. ಆ ಬಂಗಾರದ ವರ್ಣವನ್ನು ತನ್ನ ನಡುವಿಗೆ ಧರಿಸಿರುವಂಥವನು, ಸೊಂಟಕ್ಕೆ ಧರಿಸಿರುವಂಥವನು. ಅಂತಹ ಕಾಶಿಪಟ್ಟಣದ ಸ್ವಾಮಿ ಕಾಲಭೈರವನನ್ನು ಭಜಿಸುತ್ತೇನೆ. ಹಾಗೆ 6ನೆಯ ಶ್ಲೋಕ. ರತ್ನಪಾದುಕಾ ಪ್ರಭಾಭಿರಾಮಪಾದಯುಗ್ಮಕಂ ನಿತ್ಯಮದ್ವಿತೀಯಮಿಷ್ಟದೈವತಂ ನಿರಂಜನಂ ಮೃತ್ಯುದರ್ಪನಾಶನಂ ಕರಾಲದಂಷ್ಟ್ರಮೋಕ್ಷಣಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಅಂದರೆ ರತ್ನ ಖಚಿತ ಪಾದುಕೆಗಳ ತೇಜದಿಂದ ಸುಂದರ ಪಾದವನ್ನುಳ್ಳಂಥವನನ್ನು, ಶಿವ ಅಂತಂದರೆ ನಿರಾಭರಣ, ಅವನಿಗೆ ಯಾವುದೇ ರೀತಿಯ ಆಭರಣದ ಅವಶ್ಯಕತೆ ಇರೋದಿಲ್ಲ. ಆದರೂ ಕೂಡ ಇಲ್ಲಿ ಯಾಕೆ ರತ್ನಖಚಿತ ಪಾದುಕೆಗಳು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಯಾವುದೇ ಒಂದು ರತ್ನಖಚಿತವಾದಂತಹ ಪಾದುಕೆಗಳನ್ನು ಹಾಕಿಕೊಳ್ಳದೇ ಇದ್ದರೂ ಕೂಡ ಅವನ ಪಾದ ಏನಿದೆ ಅದು ಅತ್ಯಂತ ತೇಜೋಮಯವಾಗಿ ಕಾಣ್ತಾ ಇರುವಂತಹದ್ದು. ಹಾಗೆ ನಿತ್ಯನೂ ಅದ್ವಿತೀಯನೂ ಆಗಿರುವಂಥವನು, ಮೃತ್ಯುವಿನ ದರ್ಪವನ್ನು ನಾಶ ಮಾಡುವಂಥವನು, ಮೃತ್ಯುವನ್ನೇ ಗೆದ್ದಂಥವನು, ಹಾಗೆ ಮೃತ್ಯುವಿನ ಭೀಕರ ಕೋರೆ ಹಲ್ಲುಗಳಿಂದ ಭಕ್ತರನ್ನು ಬಿಡುಗಡೆಗೊಳಿಸುವಂಥವನು. ಅಂತಹ ಕಾಶಿಪಟ್ಟಣದ ಸ್ವಾಮಿ ಕಾಲಭೈರವನನ್ನು ಭಜಿಸುತ್ತೇನೆ. ಹಾಗೆ 7ನೆಯ ಶ್ಲೋಕ. ಅಟ್ಟಹಾಸ ಭಿನ್ನ ಪದ್ಮಜಾಂಡಕೋಶ ಸಂತತಿಂ ದೃಷ್ಟಿಪಾತ ನಷ್ಟ ಪಾಪ ಜಾಲ ಮುಗ್ರ ಶಾಸನಂ ಅಷ್ಟಸಿದ್ಧಿದಾಯಕಂ ಕಪಾಲ ಮಾಲಿಕಾಧರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಅಂದರೆ ಬ್ರಹ್ಮಾಂಡ ಸಮೂಹವನ್ನು ತನ್ನ ಅಟ್ಟಹಾಸದಿಂದಲೇ ವಿಭಜಿಸಿದವನನ್ನು, ದೃಷ್ಟಿಕ್ಷೇಪದಿಂದಲೇ ಪಾಪ ಸಮೂಹವನ್ನು ನಾಶ ಮಾಡುವಂಥವನು. ಆ ಶಿವನ ದೃಷ್ಟಿ ಎಲ್ಲೆಲ್ಲಿ ಬೀಳುತ್ತೋ ಅಲ್ಲೆಲ್ಲ ಪಾಪ ಸಮೂಹ ಅನ್ನುವಂತಹದ್ದು ನಾಶವಾಗಿ ಹೋಗುತ್ತದೆ. ಹಾಗೆ ಅಷ್ಟಸಿದ್ಧಿದಯ ಪಾಲಕನನ್ನು, ಅಷ್ಟಸಿದ್ಧಿಗಳನ್ನು ನಮಗೆ ನೀಡುವಂಥವನಾಗಿದ್ದಾನೆ. ರುಂಡಮಾಲಾಧರನನ್ನು ಅಂದರೆ ಬ್ರಹ್ಮ ಕಪಾಲ ಏನು ಶಿವನ ಕೈಗೆ ಅಂಟ್ಕೊಂಡಿರುತ್ತೆ, ಆದ್ದರಿಂದ ರುಂಡಮಾಲಾಧರ. ಹಾಗೆ ಮತ್ತೊಂದು ರೀತಿಯಲ್ಲಿ ತಲೆಬುರುಡೆಯನ್ನು ಹಾರವನ್ನಾಗಿ ಹೊಂದಿರುವಂಥವನನ್ನು, ಅಂತಹ ಕಾಶಿಪಟ್ಟಣದ ಸ್ವಾಮಿ ಕಾಲಭೈರವನನ್ನು ಭಜಿಸುತ್ತೇನೆ. ಹಾಗೆ 8ನೆಯ ಶ್ಲೋಕ. ಭೂತಸಂಗನಾಯಕಂ ವಿಶಾಲಕೀರ್ತಿದಾಯಕಂ ಕಾಶಿವಾಸಲೋಕಪುಣ್ಯಪಾಪಶೋಧಕಂ ವಿಭುಂ ನೀತಿಮಾರ್ಗಕೋವಿದಂ ಪುರಾತನಂ ಜಗತ್ಪತಿಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಭೂತ ಸಮೂಹದ ಮುಖ್ಯಸ್ಥನನ್ನು,
ತನ್ನ ನಂಬಿದಂತಹ ಭಕ್ತರಿಗೆ ಹೆಚ್ಚಿನ ಕೀರ್ತಿಯನ್ನು ಕೊಡುವಂಥವನು. ಕಾಶಿ ಪಟ್ಟಣದಲ್ಲಿರುವಂತಹ ಜನರ ಪಾಪ ಪುಣ್ಯಗಳನ್ನು ಶೋಧಿಸುವಂಥವನು. ನೀತಿ ಮಾರ್ಗ ನಿಪುಣನು. ಹಾಗೆ ಈ ಜಗತ್ತಿನ ಜಗತ್ಪತಿಯ ಆದಂಥವನು, ಈ ಜಗತ್ತಿನ ಒಡೆಯನಾದಂಥವನು. ಅಂತಹ ಕಾಶಿ ಪಟ್ಟಣದ ಸ್ವಾಮಿ ಕಾಲಭೈರವನನ್ನು ಭಜಿಸುತ್ತೇನೆ. ಫಲಶ್ರುತಿ: ಕಾಲಭೈರವಾಷ್ಟಕಂ ಪಠಂತಿ ಯೇ ಮನೋಹರಂ ಜ್ಞಾನಮುಕ್ತಿಸಾಧನಂ ವಿಚಿತ್ರಪುಣ್ಯವರ್ಧನಂ ಶೋಕಮೋಹಲೋಭದೈನ್ಯಕೋಪತಾಪನಾಶನಂ ತೇ ಪ್ರಯಾಂತಿ ಕಾಲಭೈರವಾಂಘ್ರಿಸನ್ನಿಧಿಂ ಧ್ರುವಂ. ಅಂದರೆ ಯಾರು ಈ ಮನೋಹರವಾದಂತಹ ಜ್ಞಾನ ಮುಕ್ತಿಗೆ ಸಾಧಕವಾದಂತಹ ಆಶ್ಚರ್ಯಕರವಾದಂತಹ ಕೀರ್ತಿಯನ್ನು ಹೆಚ್ಚಿಸುವಂತಹ, ಪುಣ್ಯವನ್ನು ಹೆಚ್ಚಿಸುವಂತಹ, ಕೋಪತಾಪಗಳನ್ನು ನಾಶಗೊಳಿಸುವಂತಹ ಈ ಕಾಲಭೈರವಾಷ್ಟಕಂ ಇದನ್ನು ಪಠಿಸುತ್ತಾರೋ ಅವರು ಸದಾಕಾಲ ಕಾಲಭೈರವನ ಚರಣ ಸನ್ನಿಧಿಯನ್ನು ಹೊಂದುತ್ತಾರೆ.